ಸ್ನೇಹಿತರೆ, ಈಗ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಹಲಸಿನ ಹಣ್ಣು ಬಲಿಯುವ ಸಮಯವಾಗಿರುತ್ತೆ. ಹಲಸಿನ ಹಣ್ಣು ಇದ್ದು ಬಿಟ್ಟರೆ ಹವ್ಯಕರಲ್ಲಿ ಈ ಹಲಸಿನ ತೊಳೆಯನ್ನು ಹಾಗೆಯೇ ತಿನ್ನುವುದಷ್ಟೇ ಅಲ್ಲದೆ ಬೆಳಗಿನ ತಿಂಡಿಗಾಗಿ ದೋಸೆ, ಇಡ್ಲಿ ಅಥವಾ ಊಟಕ್ಕೆ ಪಾಯಸ ಇತ್ಯಾದಿಗಳನ್ನು ಮಾಡುವ ರೂಢಿ ಮೊದಲಿನಿಂದಲೂ ಇದೆ. ಇದನ್ನು ಮಾಡುವುದು ಹೇಗೆ ಅಂತ ಅಂದರೆ, ಮೊದಲಿಗೆ ಅಕ್ಕಿಯನ್ನು 2-3 ಗಂಟೆಗಳ ಕಾಲ ಚೆನ್ನಾಗಿ ತೊಳೆದು ನೆನೆಯಲು ಬಿಡಬೇಕು. ಚೆನ್ನಾಗಿ ನೆನೆದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಅಕ್ಕಿಯ ಜೊತೆಗೆ ಹಲಸಿನ ತೊಳೆಗಳನ್ನು ಹಾಕಿಕೊಳ್ಳಬೇಕು. ಬೀಜದಿಂದ ಬಿಡಿಸಿದ ಹಲಸಿನ ತೊಳೆಯಾಗಿರಬೇಕು. ಈ ಹಲಸಿನ ತೊಳೆ ಸಿಹಿಯಾಗಿಲ್ಲದಿದ್ದರೂ ಇದನ್ನು ದೋಸೆ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಹಲಸಿನ ಪರಿಮಳವನ್ನು ಹೊಂದಿರುತ್ತೆ. ಈ ಹಲಸಿನ ತೊಳೆಯಿಂದ ಬಿಡಿಸಿದ ಹಲಸಿನ ಬೀಜವನ್ನು ನಾವು ಚೆನ್ನಾಗಿ ತೊಳೆದು ಒಣಗಿಸಿಟ್ಟುಕೊಂಡರೆ ಅಡುಗೆಗಳಲ್ಲಿ ಉಪಯೋಗಿಸಬಹುದು. ನನ್ನ ಕೆಲವು ವಿಡಿಯೋಗಳಲ್ಲಿ ಈ ಹಲಸಿನ ಬೀಜ ಉಪಯೋಗಿಸಿದ ವಿಡಿಯೋಗಳನ್ನು ತಾವು ನೋಡಿದ್ದೀರಿ. ನೋಡಿ, ಈ ರೀತಿಯಾಗಿ ಹಲಸಿನ ಬೀಜವನ್ನು ತೊಳೆಯಿಂದ ಬೇರ್ಪಡಿಸಿ ಕೇವಲ ಹಲಸಿನ ತೊಳೆಯನ್ನು ಈ ಮಿಕ್ಸಿ ಜಾರಿಗೆ ಅಕ್ಕಿಯ ಜೊತೆಗೆ ಹಾಕಿ ಒಮ್ಮೆ ರುಬ್ಬಿಕೊಳ್ಳಬೇಕು. ಈ ಹಲಸಿನ ತೊಳೆಯನ್ನು ಹಾಕಿದ ನಂತರ ನೀರನ್ನು ನೋಡಿಕೊಂಡು ಹಾಕಬೇಕು. ಕೆಲವೊಮ್ಮೆ ತೆಳುವಾಗುವ ಸಂಭವವೂ ಇರುತ್ತೆ. ಈ ಅಕ್ಕಿಯ ಜೊತೆಗೆ ಹಲಸಿನ ತೊಳೆಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡ ನಂತರ ಒಂದು ಪಾತ್ರೆಗೆ ವರ್ಗಾಯಿಸಿಕೊಳ್ಳಬೇಕು. ನಾನಿಲ್ಲಿ 2 ಸಲ ಅಕ್ಕಿಯನ್ನು ಹಾಕಿದ್ದೀನಿ. ನೋಡಿ, ಈ ರೀತಿ ದಪ್ಪನಾಗಿ ಇದ್ದರೆ ತೊಳೆಯು ಮತ್ತು ಅಕ್ಕಿ ನುಣ್ಣಗಾಗೋದಿಲ್ಲ. ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ನೋಡಿ ಈ ರೀತಿಯಾಗಿ ನಯವಾಗಿ ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು. ನಂತರ ಉಳಿದ ಅಕ್ಕಿಯನ್ನು ನಾನಿಲ್ಲಿ ಸ್ವಲ್ಪ ತೊಳೆಯನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಇದನ್ನು ಈ ರುಬ್ಬಿದ ಹಿಟ್ಟನ್ನು ತುಂಬ ಹುಳಿ ಬರೆಸಬೇಕಾಗಿಲ್ಲ. ಯಾಕೆಂದರೆ ಈಗ ಸೆಕೆಗಾಲವಾಗಿರುತ್ತೆ, ಉಷ್ಣಾಂಶವು ಜಾಸ್ತಿ ಇರೋದರಿಂದ ಬೇಗನೆ ಹುಳಿ ಬಂದುಬಿಡುತ್ತೆ. ಹಾಗಾಗಿ 1-2 ಗಂಟೆಗಳ ಕಾಲ ಹೊರಗೆ ಇಟ್ಟರೆ ಸಾಕು, ಅಥವಾ ಫ್ರಿಜ್ಜಿನಲ್ಲಿ ಇಟ್ಟು ಆಮೇಲೆ ತೆಗೆದು 1-2 ಗಂಟೆಗಳ ಕಾಲ ಹೊರಗಿಟ್ಟು ಇದನ್ನು ದೋಸೆಯನ್ನು ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ. ಮಿಕ್ಸಿ ಜಾರ್ಗೆ ತೊಳೆದ ನೀರನ್ನು ಬೇರೆ ಇಟ್ಟುಕೊಳ್ಳಿ. ಬೇಕಿದ್ದರೆ ನಾವು ದೋಸೆ ಮಾಡುವಾಗ ಇದೇ ನೀರನ್ನು ಬೆರೆಸಿಕೊಳ್ಳಬಹುದು. ಇದನ್ನು ಪ್ಲೇಟನ್ನು ಮುಚ್ಚಿ 1-2 ಗಂಟೆಗಳ ಕಾಲ ಹುಳಿ ಬರಲು ಇಡಿ. ನೋಡಿ, ಈಗ 2 ಗಂಟೆಗಳ ಕಾಲದಲ್ಲಿ ಬೇಸಿಗೆ ಕಾಲವಾದ್ದರಿಂದ ಬೇಗನೆ ಹುಳಿ ಬಂದಿರುತ್ತೆ. ಇದಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ದೋಸೆಯನ್ನು ಮಾಡ್ತೀವಿ. ನಿಮಗೆ ತುಂಬ ಸಿಹಿ ಬೇಡವಾದಲ್ಲಿ ಬೆಲ್ಲವನ್ನು ಹಾಕದೆ ಹಾಗೆಯೂ ಮಾಡಬಹುದು. ಆದರೆ ನಾವೆಲ್ಲ ಇದನ್ನು ಬೆಲ್ಲ ಹಾಕಿಯೇ ದೋಸೆ ಮಾಡಿ ಬೆಳಗಿನ ತಿಂಡಿಗೆ ಉಪಯೋಗಿಸ್ತೀವಿ. ಸಿಹಿಯಾದ ಮೃದುವಾದ ದೋಸೆಯು ತುಂಬ ರುಚಿಯಾಗಿರುತ್ತೆ. ನೀವು ಈ ರೀತಿಯಾಗಿ ಬೆಲ್ಲವನ್ನು ಉಪಯೋಗಿಸಿದ ದೋಸೆಯನ್ನು ಮಾಡಿ ನೋಡಿ. ತುಂಬ ಸಿಹಿಯಾದರೆ ಕಾವಲಿಯಿಂದ ಏಳೋದಿಲ್ಲ. ಬೆಲ್ಲವನ್ನು ನೋಡಿಕೊಂಡು ಹಾಕಿ. ಇದಿಷ್ಟು ಬೆಲ್ಲ ಬೇಕಾಗತ್ತೆ. ನಾನಿಲ್ಲಿ ಜೋನಿ ಬೆಲ್ಲವನ್ನು ಉಪಯೋಗಿಸಿದ್ದೀನಿ. ಇದಕ್ಕೆ ಬೇಕಿದ್ದರೆ ಮಾತ್ರ ನಾನು ಇಲ್ಲಿ ಮಿಕ್ಸಿ ತೊಳೆದ ನೀರನ್ನು ಬೆರೆಸಿಕೊಂಡಿದ್ದೀನಿ. ಈ ದೋಸೆ ಹಿಟ್ಟಿಗೆ ತುಂಬ ನೀರು ಆಗಿರಬಾರದು, ತುಂಬ ದಪ್ಪನಾಗಿಯೂ ಇರಬಾರದು. ಈ ರೀತಿಯಾಗಿದ್ದರೆ ಸಾಕಾಗತ್ತೆ. ಇದನ್ನು ಎಣ್ಣೆ ಹಚ್ಚಿದ ಕಾವಲಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ದಪ್ಪನಾಗಿ ಅಥವಾ ತೆಳುವಾಗಿಯೂ ದೋಸೆಯನ್ನು ಮಾಡಿಕೊಳ್ಳಬಹುದು. ನೋಡಿ, ದೋಸೆಯನ್ನು ಎರೆದರೆ ದೋಸೆಯಲ್ಲಿ ತೂತು ಬರುತ್ತೆ. ಅಂದರೆ ಅಷ್ಟು ಹುಳಿ ಬಂದಿರುತ್ತೆ ಅಂತ, ಮೃದುವಾಗಿ ಇರುತ್ತೆ. ಈ ರೀತಿಯಾಗಿ ಬಂದರೆ ಇದನ್ನು ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸಿದರೆ ಬೇಗನೆ ಬೇಯುತ್ತೆ. ಈ ಹಲಸಿನ ದೋಸೆಯನ್ನು ಸೀದಾ ಕಾವಲಿಯಲ್ಲಿ ಎರೆಯೋ ಬದಲು ಬಾಳೆ ಎಲೆಯಲ್ಲಿ ಮಾಡಿದರೆ ಅದಕ್ಕೆ ಎಸಳು ಅಥವಾ ಕೊತ್ತಿಗೆ ಎಂದು ಹೇಳುತ್ತಾರೆ. ಅದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲವನ್ನು ಮಧ್ಯದಲ್ಲಿ ಹಾಕಿಯೂ ಮಾಡುತ್ತಾರೆ. ಅದು ಇನ್ನೂ ರುಚಿಯಾಗಿರುತ್ತೆ. ಈ ಹಲಸಿನ ದೋಸೆಯ ಪರಿಮಳವು ಸುತ್ತಲೂ ಘಮಘಮವಾಗಿರುತ್ತೆ. ಈ ರೀತಿಯಾಗಿ ದೋಸೆಯನ್ನು ನೀವು ಒಮ್ಮೆ ಮಾಡಿ ನೋಡಿ. ಹಲಸಿನ ತೊಳೆ ತುಂಬ ಬೇಕಾಗಿಲ್ಲ, ಸ್ವಲ್ಪವೇ ಇದ್ದರೂ ನಡೆಯುತ್ತೆ. ಸುಮಾರು 1 ಲೋಟ ಅಕ್ಕಿಗೆ ಸುಮಾರು 1 ಲೋಟ ಆಗುವಷ್ಟು ಹಲಸಿನ ತೊಳೆ ಇದ್ದರೆ ಹಲಸಿನ ದೋಸೆಯನ್ನು ಮಾಡಿಕೊಳ್ಳಬಹುದು. ಈ ಬೇಸಿಗೆ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ವಾರದಲ್ಲಿ ಒಮ್ಮೆ ಆದರೂ ಈ ರೀತಿಯಾದ ಹಲಸಿನ ಹಣ್ಣಿನ ದೋಸೆಯೂ ಇರುತ್ತೆ. ಇದಕ್ಕೆ ಬೆಣ್ಣೆಯನ್ನು ಹಾಕಿ ಎರೆದರೂ ತುಂಬ ರುಚಿಕರವಾಗಿರುತ್ತೆ. ಅಥವಾ ತುಪ್ಪ ಹಾಕಿಯೂ ಬೇಯಿಸಬಹುದು. ಅಥವಾ ತಿನ್ನುವಾಗಲೂ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ತಿಂದರೂ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಚಟ್ನಿ ಬೇಕಂತಲೇ ಇಲ್ಲ. ಹಾಗೆಯೂ ಸಿಹಿಯಾಗಿರೋದ್ರಿಂದ ಬೆಳಗಿನ ತಿಂಡಿಗೆ ಇದನ್ನು
ತಿನ್ನಬಹುದು. ಹಲಸಿನ ಘಮವನ್ನು ಹೊಂದಿರುವ ಈ ದೋಸೆಯು ತುಂಬ ರುಚಿಯಾಗಿರುತ್ತೆ, ಮೃದುವಾಗಿಯೂ ಇರುತ್ತೆ. ನೀವು ಈ ದೋಸೆಯನ್ನು ದಪ್ಪನಾಗಿಯೂ ಎರೆಯಬಹುದು ಅಥವಾ ತೆಳುವಾಗಿಯೂ ಎರೆದರೂ ತುಂಬ ರುಚಿಕರವಾಗಿರುತ್ತೆ. ಬೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಈ ಸಿಹಿಯಾದ ದೋಸೆಯನ್ನು ಬೆಳಗಿನ ತಿಂಡಿಗೆ ತಿಂದರೆ ಆರೋಗ್ಯಕರವಾದ, ರುಚಿಕರವಾದ, ಬೇಗನೆ ಮಾಡುವಂತಹ ದೋಸೆಯು ಸಿದ್ಧವಾಗುತ್ತೆ. ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.